ನೀನು ಹೀಗೆ ಕೇಳ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸಂಜೀವಿನಿ. ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದಾಗಿತ್ತು. ನಾನೇನು, ನನ್ನ ಸ್ವಭಾವ ಏನು ಅಂತ ನಾನೇ ಮರಿಬಹುದು, ಆದರೆ ನೀನು ಮರಿಬಾರ್ದಾಗಿತ್ತು. ನಾನು ಯಾವುದೂ ಮರ್ತಿಲ್ಲ. ಆದರೆ ಹಳೆ ವೈದ್ಯನಾಥ್ಗೂ ಹೊಸ ವೈದ್ಯನಾಥ್ಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೂ ಅರ್ಥ ಮಾಡ್ಕೋತಿದ್ದೀನಿ ನಾನು. ಅಮ್ಮ ಅಮ್ಮ ರಾಧಿಕಾ, ಏನಾಯ್ತಮ್ಮ? ರಾಧಿಕಾ ರಾಧಿಕಾ, ಏನು ಹೆದರ್ಕೋಡಮ್ಮ, ನಾನಿದ್ದೀನಿ. ಒಂದು ವೀಲ್ಚೇರ್ ತರಿಸಿ. ಕರಣ್, ಹೋಗಪ್ಪ, ಬೇಗ ಒಂದು ವೀಲ್ಚೇರ್ ತೊಂಬ. ಹೋಗು. ಅಕ್ಕ, ನನಗಿನ್ನೂ ವಿಷಯ ಸಿಕ್ಕಿಲ್ಲ ಅಕ್ಕ. ಆ ವಿಚಾರ ಬಿಡು, ನೀನು ಒಂದು ಬರ್ತಾರೆ. ಇಲ್ಲ ಅಕ್ಕ, ನನಗೆ ಹೊಟ್ಟೆ ನೋಡ್ತಿರೋದು ನನಗೆ ಸಂತ ಆಗ್ತಿಲ್ಲ. ನನಗೆ ಹೊಟ್ಟೆ ನೋಡ್ತಾ ಇದ್ರು, ಅವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಎಲ್ಲಿದ್ದಾರೆ ಅವರು? ನನಗೆ ಅರ್ಥ ಆಗ್ತಿಲ್ಲ. ರಾಧಿಕಾ ರಾಧಿಕಾ, ಏನು ಮಾತಾಡಬೇಡ ಇವಾಗ, ಅರ್ಥ ಆಯ್ತಲ್ಲ? ಎಲ್ಲ ಒಳ್ಳೇದಾಗತ್ತಮ್ಮ, ಧೈರ್ಯವಾಗಿರು. ನೋಡಿಲಿ, ಬೇಡ, ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗತ್ತಮ್ಮ. ಮಾಡಿ ಅಮ್ಮ. ರಾಧಿಕಾ, ಮಗು ಮಿಸ್ಕಾಡ್ತಾನೆ ಇಲ್ವಲ್ಲ? ಇವಾಗ ನೋವು ಹೇಗಿದೆ? ಸ್ವಲ್ಪ ಕಡಿಮೆ ಆಗಿದೆ ಅಕ್ಕ. ಕಡಿಮೆ ಆಗಿದೆಯಾ? ಹೆರಿಗೆ ನೋವು ಒಂದ್ಸಲಿ ಶುರು ಆದರೆ ಮಗು ಅಳೋವರೆಗೂ ಕಮ್ಮಿ ಆಗಲ್ವಲ್ಲ? ನಿನಗೆ ಹೇಗೆ ಕಮ್ಮಿ ಆಯ್ತಮ್ಮ? ನನಗೀಗಲೇ ಮಗು ಆಗೋ ಹಾಗಿಲ್ಲ ಸಂಜೀವಿನಿ ಅಕ್ಕ. ಎಲ್ರಿಗೂ ಮಗು ಆಗೋದಕ್ಕೆ 9 ತಿಂಗಳು ಲೆಕ್ಕ. ಆದರೆ ನನ್ನ ಗಂಡ ಇನ್ನೂ ಬಂದಿಲ್ಲ ಅನ್ನೋ ದುಃಖ. ನನ್ನ ಗಂಡ ಬರೋವರೆಗೂ ನಾನು ನನ್ನ ಮಗುನ ಹೆರಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲ ರಾಧಿಕಾ, ಇವಾಗ ನಿನ್ನ ಗಂಡನಿಗೆ ನೀನು ಎಲ್ಲಿದೆಯಾ ಅಂತ ಗೊತ್ತಾ ಅಮ್ಮ? ಮತ್ತೆ ನಿನ್ನ ಗಂಡ ಇಲ್ಲಿಗೆ ಹೇಗೆ ಬರ್ತಾನೆ? ಅವನಿಗೆ ಹೇಳಿ ಕಳ್ಸೋರು ಯಾರು? ಇಲ್ಲಿಗೆ ಮಾತ್ರ ಅಲ್ಲ ಸಂಜೀವಿನಿ ಅಕ್ಕ, ಪ್ರಪಂಚದ ಯಾವ ಮೂಲೆನಲ್ಲೇ ನಾನಿದ್ರು ನನ್ನ ವಿಷುನ ನನ್ನ ಹತ್ರ ನನ್ನ ಪ್ರೀತಿನೇ ಕರ್ಕೊಂಡು ಬರುತ್ತೆ. ಇಲ್ಲ ಅಂದ್ರೆ ರಾಧಾಕೃಷ್ಣರ ಪ್ರೀತಿನೇ ಸುಳ್ಳು ಅಂತ ಆ ದೇವ್ರೆ ಸಾಬೀತು ಮಾಡಿ ತೋರಿಸ್ದಾಗುತ್ತೆ. ಶಾಲಿನಿ, ಕೆಲವ್ರಿಗೆ ಹೆರಿಗೆ ಮುಂಚೆ ಹುಸಿ ನೋವು ಅಂತ ಬರುತ್ತೆ. ರಾಧಿಕಾಗೆ ಅದೇ ಆಗಿರೋದು ಇವಾಗ. ನೋಡಮ್ಮ, ಇವಾಗ ಹೆರಿಗೆ ಆಗೋದಿಲ್ಲ, ಆದರೆ ಮತ್ತೆ ಯಾವಾಗ ಬೇಕಾದ್ರೂ ಹೆರಿಗೆ ನೋವು ಬರ್ಬೋದು. ಸ್ವಲ್ಪ ಹುಷಾರಾಗಿರ್ಬೇಕು ನೀನು. ನಾಟಕದಲ್ಲಿ ವೇಷ ತೊಟ್ಟು ಕುಣಿತಿದ್ದೆ. ಮುಂದೆ ಕೂತಿರೋ ಜನಗಳಿಗೆ ಕಣ್ಣಲ್ಲೇ ಮಿಂಚೋಡಿಸಿ ಅವ್ರು ನಗೋ ಹಾಗೆ ಮಾಡ್ತಿದ್ದೆ. ನೀನು ನೋಡಿದ ಜನ ಮತ್ತೆ ನನ್ನ ನೋಡ್ಲಿ ಅಂತ ಕಾಯ್ತಾ ಇದ್ರು. ಅಂತ ನಿನ್ನ ಚಂದುಳ್ಳಿ ನಗುನ ಮೆಚ್ಕೊಂಡು ನನ್ನನ್ನು ಕೊನೆಯವರೆಗೂ ನಗಿಸ್ತೀಯ ಅಂತ ಮದುವೆ ಮಾಡ್ಕೊಂಡ್ಬಂದ್ರೆ ನಿನ್ನ ಕಣ್ಣಲ್ಲಿ ಯಾವ ನಗುನೂ ಕಾಣಲಿಲ್ಲ, ಯಾವ ಮಿಂಚೂ ನೋಡಲಿಲ್ಲ. ಅದು ಬಿಟ್ರೆ ಬಾಯಲ್ಲಿ ಯಾವಾಗಲೂ ಗುಡುಗು. ಅದಕ್ಕೆ ಕಾರಣ ಗೊತ್ತಲ್ಲ?
ನೀವು ಹಿಂಗೆ ಅಣ್ಣನ ಮನೆಯಲ್ಲಿ ಜೀತದಾಳಾಗಿ ದುಡಿತೀರಂತ ನನಗೆ ಗೊತ್ತಿರಲಿಲ್ಲ. ಈಗೇನು ನಾನು ಮಾಡಿರೋ ಕೆಲಸನ ಜನ ಮೆಚ್ಕೋಬೇಕು. ಇಂಥ ಪುಣ್ಯದ ಕೆಲಸ ಮಾಡಿದವನು ಚಂದ್ರಚೂಡ ದೇಸಾಯಿ ಅಂತ ಹೊಗಳ್ಬೇಕು. ಅಷ್ಟೇ ತಾನೇ? ಆಗತ್ತೆ ಬಿಡು. ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಒಂದು, ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿ ಒಳ್ಳೆಯವರಾಗ, ಇಲ್ಲ ನಾವೇ ಕಷ್ಟ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ದೇವತಾ ಮನುಷ್ಯರಾಗೋದು. ಒಟ್ಟಿನಲ್ಲಿ ಬೇರೆಯವ್ರ ಸಮಸ್ಯೆ ನಮ್ಮ ಅನುಕೂಲ ಎಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ. ನೀನು ನೋಡು, ಆಮೇಲೆ ಹೇಳು. ರೀ ಕೂತ್ಕೊಳ್ರಿ ಇಲ್ಲಿ. ಅದೇನ್ ಮಾಡ್ತೀರಾ ಅಂತ ನನಗೆ ನೇರವಾಗಿ ಹೇಳೋಗ್ರಿ. ಈ ವಿಷಯ ಯಾವುದೇ ಕಾರಣಕ್ಕೂ ಅಣ್ಣಂಗೆ ಗೊತ್ತಾಗಬಾರ್ದು. ಚರ್ಮ ಸುಲಿತಾರೆ. ನೀನೇನು ಕೇಳಬಾರ್ದು, ನೋಡ್ತಾ ಇರೋ ಅಷ್ಟೇ. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಕಪಟ ನಾಟಕ. ನಾನು ಎಲ್ಲಿಗೂ ಬರಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ ನನಗೆ. ನೀವು ಹೋಗ್ಬಿಟ್ಟು ಬನ್ನಿ ಪ್ಲೀಸ್. ರಾಧಿಕಾ, ಬರಲ್ಲ ಅನ್ಬೇಡ. ನಾವೆಲ್ಲರೂ ಹೊರಟಿದ್ದೀವಿ. ನೀನೊಬ್ಳೆ ಇವಾಗ ಬರ್ದೇ ಇದ್ರೆ ನಮ್ಗೆಲ್ರಿಗೂ ಬೇಜಾರಾಗುತ್ತೆ. ನಿನಗೆ ಅಂತ 2 ಡಜನ್ ಬಳೆ ರೆಡಿ ಮಾಡ್ಕೊಂಡಿದ್ದೀವಿ. ಭಾಗ್ಯ ತುಂಬ ಚೆನ್ನಾಗಿ ಸೀರೆ ಉಡಿಸ್ತಾಳೆ. ನಿನಗೇನು ತೊಂದರೆ ಆಗ್ದಾಗೆ ನಾವು ನೋಡ್ಕೋತೀವಿ ರಾಧಿಕಾ. ಹೋಳಿಗೆ ಮಾಡಿರ್ತಾರೆ, ಇನ್ನೂ 2-3 ಥರ ಸ್ವೀಟು, ಮಜಾ ಇರುತ್ತೆ. ಇವಳೊಬ್ಳು ತಿಂಡಿಪೋತಿ, ಯಾವಾಗಲೂ ತಿನ್ನೋದೇ ಯೋಚನೆ. ರಾಧಿಕಾ, ಏನು ಯೋಚನೆ? ನಿನ್ನ ಗಂಡನ ಹುಡ್ಕೋಕೆ ಬಂದವಳು ಎಲ್ಲೆಲ್ಲೋ ಅಲಿತಿದ್ದೀನಿ ಅಂತ ತಾನೆ? ಯಾರು ಗೊತ್ತು, ಅಲ್ಲೂ ನಿನ್ನ ಗಂಡ ಸಿಗ್ಬೋದಲ್ವಾ? ನಾಲ್ಕಾರು ಜನ ಬರೋ ಜಾಗಕ್ಕೆ ಬಂದರೆ ತಾನೆ ನೀನು ಇಲ್ಲಿದೀಯಾ ಅಂತ ಗೊತ್ತಾಗಕ್ಕೆ ಸಾಧ್ಯ. ಅಥವಾ ನಿನ್ನ ಗಂಡನ ಸುಳಿವು ನಿಂಗೆ ಸಿಗಕ್ಕೆ ಸಾಧ್ಯ. ನೀವು ಹೇಳೋದೇನು ನಿಜ, ಆದರೆ ಪ್ಲೀಸ್ ಬಾ. ಪ್ಲೀಸ್ ರಾಧಿಕಾ. ಇಲ್ಲ, ನಾನು ಬರಲ್ಲ. ಯಾಕೆ ಬರಲ್ಲ? ನಿನ್ನ ಸಮಸ್ಯೆ ಏನು ರಾಧಿಕಾ? ಸಂಜೀವಿನಿ ಅಕ್ಕ ಹೇಳಿದ್ದಾರೆ ನನಗೆ ಯಾವಾಗ ಬೇಕಾದರೂ ಹೊಟ್ಟೆ ನೋವು ಶುರು ಆಗ್ಬೋದು ಅಂತ. ನೆನ್ನೆನೂ ನಂಗೆ ಹೊಟ್ಟೆ ನೋವು ಬಂದಿತ್ತು. ದೂರ ಎಲ್ಲೂ ಹೋಗಬೇಡ ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೆ ಬರೋದು, ನನಗೆ ಹೊಟ್ಟೆ ನೋವು ಶುರುವಾಗೋದು, ಮತ್ತೆ ವಾಪಸ್ ಇಲ್ಲಿಗೆ ಬರೋಕ್ಕಾಗದೆ ಏನಾದರೂ ಸಮಸ್ಯೆಗಳಾದರೆ? ನೀನು ಹೇಳೋದು ಸರಿನೇ. ಪರೀಕ್ಷೆ ಮಾಡೋದು ಬೇಡ. ನೀನು ಇಲ್ಲೇ ಇದ್ಬಿಡು. ನೋಡಿ, ರಾಧಿಕಾನ ಯಾರೂ ಒತ್ತಾಯ ಮಾಡೋದು ಬೇಡ. ಮಿಸ್ಟರ್ ಕೃಷ್ಣ, ವಾರ್ಡ್ ನಂಬರ್ 23. ಅಂತೂ ನಿಮ್ಮನ್ನು ಇಲ್ಲಿಂದ ವರ್ಗಾಯಿಸೋ ಸಮಯ ಹತ್ತಿರ ಬಂತು. ನೀನು ಇಲ್ಲೇ ಇರಬೇಕು ಅಂತ ನಮ್ಮೆಲ್ಲರಿಗೂ ತುಂಬ ಆಸೆ ಇದೆ. ಆದರೆ ಆ ಆಸೆ ನಿನಗೆ ಇಲ್ಲ ಅಂತ ಕಾಣಿಸುತ್ತೆ. ನಾವು ತಾನೇ ಏನು ಮಾಡೋಕ್ಕಾಗತ್ತೆ. ಎನಿವೇಸ್, ಕೇರಳಕ್ಕೆ ಹೋದ್ಮೇಲಾದರೂ ಬೇಗ ಹುಷಾರಾಗು. ಪ್ರಜ್ಞೆ ಸರಿ ಹೋದ್ಮೇಲೆ, ನೆನಪು ಬಂದಮೇಲೆ ನೀನು ಮತ್ತೆ ಮಾಮೂಲಿ ಮನುಷ್ಯನ ಥರ ಆಗಿರ್ತೀಯ. ಸಮಯ ಸಿಕ್ಕರೆ, ಸಾಧ್ಯ ಆದರೆ ನೀನೊಂದ್ಸರಿ ಇಲ್ಲಿಗೆ ಬಂದು ಹೋಗು. ನೀನು ಹೇಗೆ ಮಾತಾಡ್ತೀಯ ಅಂತ ನಾನು ನೋಡಬೇಕು. ಸಂಜೀವಿನಿ ಹೇಳ್ತಿರ್ತಾಳೆ, ನಿನ್ನ ಮರವಿನ ಹಿಂದೆ ಒಂದು ಪ್ರೇಮ ಕಥೆ ಇದೆ ಅಂತ. ಅದು ನಿಜಾನ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಪ್ರಜ್ಞೆ ಇಲ್ದಿರೋ ನಿನ್ನ ಕಣ್ಣಲ್ಲೂ ತನ್ನ ಪ್ರೀತಿನ ಹಸ್ರಾಗಿ ಉಳಿಸ್ಕೊಂಡಿರೋ ಆ ನಿನ್ನ ಗೆಳತಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಬರ್ತೀಯ ಅಲ್ವಾ? ಎಲ್ಲ ರೋಗಿಗಳು ಅಷ್ಟೆ. ವಾಸಿ ಆಗೋವರೆಗೂ ವೈದ್ಯರ ಹಂಗು. ವಾಸಿ ಆದಮೇಲೆ ನಾವ್ಯಾರೋ ನೀವ್ಯಾರೋ.
ಕರಣ್, ಈ ಫೈಲ್ ತಗೋ. ಇದರಲ್ಲಿ ಕೃಷ್ಣನ್ ಸಂಬಂಧಪಟ್ಟ ಎಲ್ಲ ವಿವರಗಳು ಇದೆ. ಅವನು ಕೊಟ್ಟಿರೋ ಚಿಕಿತ್ಸೆ, ಅವನ ಸಿಂಪ್ಟಮ್ಸು ಎಲ್ಲ ವಿವರನೂ ಈ ಫೈಲಲ್ಲಿದೆ. 11:00ವರೆಗೆ ಕೃಷ್ಣನ್ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ಡಾಕ್ಟ್ರು ಬರ್ತಾರೆ. ಒಂದು ಕಾರು ಬರುತ್ತೆ. ಅವ್ರಿಗೆ ಕೃಷ್ಣನ್ ಜವಾಬ್ದಾರಿ ಒಪ್ಸೋದು ನಿನ್ನ ಕೆಲಸ. ಆಯಿತು ಸರ್. ಎಲ್ಲೂ ಏನೂ ಸಮಸ್ಯೆ ಆಗಬಾರ್ದು. ಫೈಲಲ್ಲಿರೋ ಯಾವ ವಿವರನೂ ಮಿಸ್ ಆಗಬಾರ್ದು. ಸರಿ ಸರ್. ಯಾಕಣ್ಣ ಹೀಗೆ ಕೂತಿದ್ಯಾ? ಏನಾಯ್ತು? ಯಾಕೋ ಹಣೆ ಬರೋಣ ಚೆನ್ನಾಗಿಲ್ಲ ಅಕ್ಕ. ಅಂಥದ್ದೇನಾಯ್ತೀಗ? ಇವತ್ತು ದೇಸಾಯಿಗಳ ಮನೇಲಿ ಫಂಕ್ಷನ್ ಇದೆ, ಹಬ್ಬದೂಟ, ಹೋಳಿಗೆ, ಲಾಡು, ಹೋದವ್ರಿಗೆಲ್ಲ ಪಂಚೆ ಶರ್ಟ್ ಪೀಸು ಗಿಫ್ಟ್ ಕೊಡ್ತಾರೆ. ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಹೋಗು, ಅದಕ್ಕೇನಾಯ್ತು? ಡಾಕ್ಟ್ರು ನನಗೊಂದು ಕೆಲಸ ವಹಿಸಿದ್ದಾರೆ, ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. ಅಂಥದ್ದೇನು ಕೆಲಸ? ಅದೇ ಆ ವಾರ್ಡ್ ನಂಬರ್ 23ರಲ್ಲಿ ಇದ್ದಾನಲ್ಲ ಮೂಗ್ ಬಸವ. ಹಾಗೆಲ್ಲ ಹೇಳಬಾರ್ದು. ಅವನ ಹೆಸರು ಕೃಷ್ಣ ಅಂತ. ಹೇಳು. ಇವತ್ತು ಅವನ್ನ ಬೇರೆ ಕಡೆ ಕಳಿಸ್ತಿದ್ದಾರೆ. ನಾನೇ ನೋಡ್ಕೊಬೇಕಂತೆ. ಕರ್ಕೊಂಡು ಹೋಗಿ ಬರೋ ಡಾಕ್ಟ್ರಿಗೆ ನಾನೇ ಮಾತಾಡಿ ಕಾರಕ್ಸ್ ಕಳಿಸ್ಕೊಡ್ಬೇಕಂತೆ. ಓ, ಅದಕ್ಕೆ ಬೇಜಾರಾ? ಹೌದು. ಹಾಂ, ಒಂದು ಕೆಲಸ ಮಾಡು. ಕೃಷ್ಣನ್ನ ನಾನು ನೋಡ್ಕೋತೀನಿ. ನಾನು ಹೇಗೂ ಆ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ, ನೀನು ಹೋಗ್ಬಾ. ನಿಜವಾಗ್ಲೂ? ನಿಜವಾಗ್ಲು ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಪಂಚೆ ಶರ್ಟ್ ಪೀಸು ಎಲ್ಲ ತೊಗೊಂಡು ಬಂದು ಅಲ್ಲೇನೇನಾಯ್ತು ಅಂತ ನನಗೆ ಹೇಳಬೇಕು, ಸರಿನಾ? ಅಕ್ಕ, ಇವತ್ತು ನೀನೇ ನನ್ನ ಪಾಲಿನ ದೇವರು. ಅಕ್ಕ, ಇದೇ ಮಾತಾನೆ ಆಮೇಲೆ ಮಾತೆಲ್ಲ ಬದಲಿಸಲ್ಲ ತಾನೆ? ಇಲ್ಲ, ಬದಲಾಯಿಸಲ್ಲ. ವಾಹ್, ಥ್ಯಾಂಕ್ಸ್. ನಾನು ಈಗಲೇ ಹೋಗಿ ಡಾಕ್ಟ್ರ್ ಹತ್ರ ಹೇಳ್ತೀನಿ. ಬರ್ತೀನಿ ಅಕ್ಕ. ನಿಜ ಹೇಳು, ರಾಧಿಕಾನೇ ಒಪ್ಕೊಂಡ್ಲೋ ಅಥವಾ ನೀನೇ ಬಲವಂತ ಮಾಡಿದ್ಯೋ? ನಾನು ಯಾಕೆ ಬಲವಂತ ಮಾಡಲಿ ಡಾಕ್ಟ್ರೇ? ನಾನು ವಹಿಸಿರೋ ಕೆಲಸ ನಾನು ಬೇರೆ ಯಾರಿಗೂ ಹೇಳೋದಿಲ್ಲ. ಇಷ್ಟಕ್ಕೂ ನನಗೆ ಈ ಫಂಕ್ಷನು, ಊಟ, ತಿಂಡಿ ಇದರಲ್ಲೆಲ್ಲ ಆಸಕ್ತಿನೇ ಇಲ್ಲ. ನೀನು ಹೋಗು, ಫಂಕ್ಷನ್ ಅಟೆಂಡ್ ಮಾಡು, ನಾನು ಇರ್ತೀನಿ ಅಂತ ಹೇಳಿದೆ. ನನ್ನ ಮಾತು ಕೇಳಿಲ್ಲ ರಾಧಿಕಾ ಅಕ್ಕ. ಫಂಕ್ಷನ್ಗೆ ಹೋಗೋದಿಲ್ಲ, ನನಗೆ ಕೆಲಸ ಮಾಡೋಕ್ಕಿಷ್ಟ. ಇಷ್ಟು ದಿವಸ ನಾನೇ ಕೃಷ್ಣನ ನೋಡ್ಕೊಂಡಿದ್ದೀನಿ, ಇವತ್ತೊಂದು ದಿವಸನೂ ನಾನೇ ನೋಡ್ಕೊಂಡ್ಬಿಡ್ತೀನಿ ಅಂದರು. ನಾನೇ ಪ್ರಮಾಣ ಎಲ್ಲ ಮಾಡಿಬಿಟ್ರು. ನನಗಿಲ್ಲ ಅನ್ನೋಕ್ಕೆ ಭಯ ಬರಲಿಲ್ಲ ಡಾಕ್ಟ್ರೇ. ಇದನ್ನು ನಾನು ನಂಬೇಕಾ? ದೇವರಾನೇ ಡಾಕ್ಟ್ರೇ. ವೈದ್ಯನಾಥ್, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಕೃಷ್ಣನ್ ಕಳಿಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಡಾಕ್ಟರ್ ಬರೋದನ್ನೇ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಎಲ್ಲ ವಿವರಿಸಿ ನಾವೆಲ್ಲರೂ ಫಂಕ್ಷನ್ಗೆ ಹೊರಡ್ತೀವಿ. ವಿವರಿಸೋದಕ್ಕೇನಿದೆ, ಎಲ್ಲ ಮಾತಾಡಿ ಆಗಿದೆಯಲ್ಲ. ಅವಶ್ಯಕತೆ ಬಿದ್ದರೆ ಅವರೇ ಫೋನ್ ಮಾಡ್ತಾರೆ. ದೇಸಾಯಿಗಳ ಮನೆಗೆ ನೀವು ಹೊರಡಿ. ಆಮೇಲೆ ಗುರುಜಿ, ಕರಣ್ ಹೇಳ್ತಿದ್ದ ಕೃಷ್ಣನ್ ಕಾಳಜಿ ವಹಿಸ್ಕೊಳ್ಳೋದಕ್ಕೆ ರಾಧಿಕಾ ತಾನೇ ಒಪ್ಕೊಂಡಿದ್ದಾಳಂತೆ. ಅವಳು ನಮ್ಮ ಜೊತೆ ಫಂಕ್ಷನ್ಗೆ ಬರೋದಿಲ್ವಂತೆ. ಅವಳು ಹೋಗೋದಿಲ್ವಂತ? ಯಾಕೆ? ವಿಚಿತ್ರ ಹುಡುಗಿ. ಸರಿ, ಹಾಗಿದ್ರೆ ಕೃಷ್ಣ ಸಂಕಲ್ಪ. ಅವಳ ಇವನನ್ನು ಕಳಿಸ್ಬೇಕು ಅಂತಿದ್ರೆ ಹಾಗೇ ಆಗಲಿ. ಓಯ್, ಮಾಡಬೇಕಾಗಿರೋ ಕೆಲಸ ತುಂಬ ಸುಲಭ ಇದೆ. ನನ್ನ ಬಾಯಿ, ನಿನ್ನ ಕಿವಿ, ಮತ್ತೆ ಯಾರಿಗೂ ಗೊತ್ತಾಗಬಾರ್ದಾಯ್ತಾ? ನನ್ನ ಬಗ್ಗೆ ಗೊತ್ತಲ್ಲ ದಡಿ, ಬೇಕಾದ್ರೆ ತಲೆ ಕಟ್ ಮಾಡಿ ಕೊಟ್ಬಿಡ್ತೀನಿ. ನಿಯತ್ತು ಮುಖ್ಯ, ಯಾರಿಗೂ ಗೊತ್ತಾಗಿಲ್ಲ. ಸೇತುವೆಗೆ ಮುಂಚೆನೇ ಕೆಲಸ ಮುಗಬೇಕು. ಹಾಂ, ಗಾಡಿ ಹೋದರೆ ಮತ್ತೊಂದು ಕುಡಿಸ್ತೀನಿ. ಅನುಮಾನ ಬರಬಾರ್ದು, ಅವಕಾಶ ಮಿಸ್ ಆಗಬಾರ್ದು. ಆಗಲ್ಲ ಬಿಡಿ ದಡಿ, ಆಗಲ್ಲ ಬಿಡಿ. ನಾನು ನಿಮ್ಮ ಉಪ್ಪು ತಿಂದಿದ್ದೀನಿ. ನಾನು ಕುಡ್ದಿರೋ ಎಂಡದ ಮೇಲೆ ಆಣೆ, ಮಿಸ್ ಆಗಲ್ಲ. ಕೆಲಸ ಆದ್ಮೇಲೆ ಹೇಳಿ. ಎಂತ ಜಾಸ್ತಿ ಕುಡಿಬೇಡ ಅಂತ ಹೇಳಿದ್ದೇನೆ. ಕುಡ್ದಿಲ್ಲ ಬಿಡಿದ್ದವರು ಎಲ್ಲ ಹಸಿ ಅಷ್ಟೇ. ಹಾಂ, ಹೊರಡು. ಏನಾರು ಬದಲಾವಣೆ ಇದ್ರೆ ನಾನೇ ಬಂದು ಹೇಳ್ತೀನಿ. ಮತ್ತೆ ನೀನು ಮನೆ ಹತ್ರ ಬರೋಕ್ಕೆ ಹೋಗ್ಬೇಡ. ಹೊರಡು.
ಒಂದು ವಿಷಯವನ್ನು ತಿಳಿಸೋಣ ಅಂತ ನಿಮ್ಮೆಲ್ಲರನ್ನೂ ಇಲ್ಲಿ ಕರೆಸಿದ್ದೀನಿ. ದೇಸಾಯಿಗಳ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ದೇಸಾಯಿಗಳು ಆ ಕಾರ್ಯಕ್ರಮಕ್ಕೆ ಆಶ್ರಮದವ್ರನ್ನ, ಆಶ್ರಮದ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ದೇಸಾಯಿಗಳ ಬಗ್ಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕಾಗಲ್ಲ. ನನ್ನ ಪರವಾಗಿ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ. ಅಲ್ಲಿ ಒಬ್ಬ ಗರ್ಭಿಣಿ ಹೆಣ್ಣು ಮಗಳ ಸೀಮಂತ. ಆ ಹೆಣ್ಣು ಮಗಳಿಗೆ, ಅವಳಿಗೆ ಹುಟ್ಟುವ ಮಗುವಿಗೆ ಹರಸಿ ಬನ್ನಿ. ಸೀಮಂತನ? ಗುರೂಜಿ, ಅವ್ರ ಮನೇಲಿ ನಡೆಯೋ ಯಾವುದೇ ಫಂಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಅವ್ರ ಮನೆ ಫಂಕ್ಷನ್ ಹೋದವ್ರಿಗೆ ಊರ ಹಬ್ಬ, ಜಾತ್ರೆ ನೋಡಿದಷ್ಟೇ ಸಂತೋಷ ಆಗುತ್ತೆ. ಪ್ರೀತಿ ವಿಶ್ವಾಸಕ್ಕಂತೂ ಏನೂ ಕಮ್ಮಿ ಇಲ್ಲ, ತುಂಬ ಒಳ್ಳೆ ಜನ. ಫಂಕ್ಷನ್ಗೆ ಪ್ರತಿ ಹೆಣ್ಮಕ್ಳು ತಪ್ಪಿಸ್ಕೊಳ್ದಿರ ಅಟೆಂಡ್ ಮಾಡಲೇಬೇಕು. ಯಾಕೆ ಹೇಳು? ಸೀಮಂತ ಅನ್ನೋದು ಪ್ರತಿ ಹೆಣ್ಮಕ್ಳು ಬಾಳಲ್ಲೂ ಬರುವಂಥ ಖುಷಿಯಾದ ಗಳಿಗೆ. ಪಾಪ ರಾಧಿಕಂಗೆ ಬರೋಕೆ ಆಗ್ತಿಲ್ಲ. ಪಾಪ ರಾಧಿಕಂಗೆ ಹೆರಿಗೆ ನೋವಿದೆ, ಅವಳು ಬರೋದು ಬೇಡ ಬಿಡ್ರಮ್ಮ. ಆದರೆ ಇವತ್ತು ಸೀಮಂತ ಇರೋದು ಅಂತ ನನಗೆ ಗೊತ್ತಿರಲಿಲ್ಲ. ಯಾವುದೋ ಪೂಜೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೂ ರಾಧಿಕಾ, ನೀನು ಈ ಫಂಕ್ಷನ್ಗೆ ಬರಲೇಬೇಕಾಗಿತ್ತು. ಹೌದು, ನಿನಗೆ ಸೀಮಂತ ಮಾಡಿದಾರಾ ನಿಮ್ಮ ಮನೇಲಿ? ಮಾಡೇ ಮಾಡಿರ್ತಾರೆ, ಯಾರ ಮನೇಲಿ ತಾನೇ ಮಾಡಲ್ಲ. ಈ ಸಂಪ್ರದಾಯಗಳೆಲ್ಲ ಹೇಗೆ ಗೊತ್ತಾ, ಎಷ್ಟು ಸರಿ ನೋಡಿದ್ರೂ ಬೇಜಾರೇ ಆಗೋದಿಲ್ಲ, ಒಂಥರ ಮಜಾ ಇರುತ್ತೆ ಅಲ್ವಾ? ಆದರೆ ಏನು ಮಾಡೋದು, ರಾಧಿಕಾ ಇವಾಗ ನಮ್ಮ ಜೊತೆಲಿ ಬರ್ತಿಲ್ಲ. ಅವಳಿಗೆ ಪಾಪ ಹೊಟ್ಟೆ ನೋವು. ಹೋಗಲಿ ಬಿಡ್ರೆ, ನಾವು ಹೋಗೋಣ. ರಾಧಿಕಾ, ನಾವು ಇಷ್ಟೊಂದು ಸಂಭ್ರಮ ಪಡ್ತಿದ್ದೀವಿ, ನೀನು ಬಸ್ರಿ ಅದ್ಗಿದ್ಕೊಂಡು ನಿಂಗೆ ಬರಬೇಕು ಅಂತ ಆಸೆ ಆಗ್ತಿಲ್ವಾ? ನೀವೆಲ್ಲ ಹೇಳೋದು ನೋಡಿದ್ರೆ ನನಗೂ ಬರಬೇಕು ಅಂತ ಅನಿಸ್ತಿದೆ, ಆಸೆ ಆಗ್ತಿದೆ. ಬೇಡ ಬೇಡ, ನಿನ್ಗಲ್ಲಿ ಹೊಟ್ಟೆ ನೋವು ಶುರುವಾದರೆ ತಕ್ಷಣಕ್ಕೆ ಯಾವ ವ್ಯವಸ್ಥೆನೂ ಇರೋದಿಲ್ಲ. ಸಂಜೀವಿನಿ ಅಕ್ಕ ಬೇರೆ ಹೇಳಿದ್ದಾರೆ ಎಲ್ಲೂ ಹೋಗೋದು ಬೇಡ ಅಂತ. ರಿಸ್ಕ್ ತಗೊಳ್ಳೋದು ಬೇಡ, ನೀನು ಇಲ್ಲೇ ಇರು. ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ ನನಗೆ. ನೀವೇನು ಯೋಚನೆ ಮಾಡಬೇಡಿ. ನನಗೆ ಅಂತ ಒಂದು ಸೀರೆ ತೆಗೆದಿಟ್ಟಿದ್ರಲ್ಲ, ದಯವಿಟ್ಟು ಅದನ್ನು ಕೊಡಿ. ಓ ಅದಾ, ಅದು ಕೊಳೆ ಆಗಿಬಿಟ್ಟಿದೆ ರಾಧಿಕಾ, ಇನ್ನೂ ಒಗ್ದಿಲ್ಲ. ಹೌದಾ? ಪರವಾಗಿಲ್ಲ, ಆ ಸೀರೆ ಇಲ್ಲ ಅಂದರೆ ಬೇಡ, ಬೇರೆ ಯಾವುದಾದ್ರೂ ಸೀರೆ ಇದ್ದರೆ ಕೊಡಿ, ನಾನು ಅದನ್ನೇ ಉಟ್ಕೊಂಡು ಬರ್ತೀನಿ. ಪವಿತ್ರ, ನಿಂಗೆ ನೆನಪಿದೆಯಾ, ನನಗೊಂದಷ್ಟು ಬಳೆಗಳನ್ನ ಕೊಟ್ಟಿದ್ಯಲ್ಲ. ಭಾಗ್ಯ, ನೀನು ಅದನ್ನು ನನ್ನ ಕೈಗೆ ತೊಡಿಸಿದ್ಯಲ್ಲ, ಆ ಬಳೆಗಳನ್ನ ಕೊಡಿ, ನಾನು ಹಾಕ್ಕೊಂಡು ಬರ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಅದು ಬೇರೆ ಯಾರಿಗೂ ಕೊಟ್ಬಿಟ್ಟೆ, ನೀನು ಹೇಗೂ ಬರೋದಿಲ್ಲ ಅಂದ್ಯಲ್ಲ, ಅದಕ್ಕೆ. ರಾಧಿಕಾ, ನನ್ನ ಮಾತು ಕೇಳು, ಈ ಟೈಮಲ್ಲೂ ಸುಸ್ತು ಮಾಡ್ಕೋಬಾರ್ದು, ನೀನು ಇಲ್ಲೇ ಇದ್ಬಿಡು. ಇವಾಗಲಾದ್ರೂ ನಗು ರಾಧಿಕಾ, ಬೇಗ ಹೋಗಿ ರೆಡಿ ಆಗು.
ನೀನು ಹೋಗಲ್ವಾ ಫಂಕ್ಷನಿಗೆ? ಬರ್ತೀನಿ ಕಣೋ, ರಾಧಿಕಾಕ್ಕ ಇವನ್ನ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಅವರೇ ಇವನ್ನ ಕೇರಳದಿಂದ ಬರೋ ಡಾಕ್ಟರ್ ಜೊತೆ ಕಳಿಸ್ಕೊಡ್ತಾರಂತೆ ಕಣೋ. ಲೋ ದಡ್ಡ, ರಾಧಿಕಕ್ಕ ಹೊರಟು ನಿಂತಿದ್ದಾರೆ ಫಂಕ್ಷನಿಗೆ. ನಾನು ಇವಾಗಷ್ಟೇ ನೋಡ್ಕೊಂಬಂದೆ. ದಡ್ಡ ನೀನು ಕಣೋ ದಡ್ಡ, ರಾಧಿಕಾಕ್ಕ ನನಗೆ ಹೇಳಿದ್ದಾರೆ ಅವ್ರಿಗೆ ಫಂಕ್ಷನ್ ಬರೋಕ್ಕೆ ಇಷ್ಟನೇ ಇಲ್ವಂತೆ. ನೀನು ಹೋಗ್ಬಾ ಅಂತ ಅವರೇ ಹೇಳಿದ್ದಾರೆ. ಸರಿನಪ್ಪ, ಏನು ಮಾಡ್ತೀಯೋ. ಇನ್ನೇನು ಕಾರ್ ಬರುತ್ತೆ, ಗೇಟ್ ಹತ್ರ ಪೇಷಂಟ್ನ ಕರ್ಕೊಂಬಾ ಅಂತ ನನಗೆ ಹೇಳಿದ್ರು, ಅದಕ್ಕೆ ನಿನ್ಗೆ ಹೇಳಿದೆ. ಸರಿ, ಒಂದು ಕೆಲಸ ಮಾಡು, ರಾಧಿಕಾಕ್ಕನ ಹತ್ರ ಹೋಗು. ಈಗಲೇ ಗೇಟ್ ಹತ್ರ ಬರಬೇಕಂತೆ. ಈ ಪೇಷಂಟ್ನ ಅಲ್ಲಿ ಕರ್ಕೊಂಬರ್ಬಾರ್ದಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಫಂಕ್ಷನ್ಗೆ ಹೋಗ್ಬಿಡೋಣ. ಅದು ಏನು ಹೇಳ್ತೆ ಹೇಳ್ಬಿಡು, ಪೇಷಂಟ್ನ ನಾನೇ ಕರ್ಕೊಂಬರ್ತೀನಿ. ಸರಿ ತಗೋ, ಗೇಟ್ ಹತ್ರ ಬಂದ್ಬಿಡು.